ಯೋಗೇಶ್ ಗೌಡರ್ ಕೊಲೆ ಪ್ರಕರಣದ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿ 16 ಮಂದಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದ್ದು, ಕೊಲೆ ನಡೆದಾಗ ತನಿಖಾಧಿಕಾರಿಯಾಗಿದ್ದ 19ನೇ ಆರೋಪಿ ಚನ್ನಕೇಶವ್ ಟೆಂಗರಿಕನ್ಗೆ 7 ವರ್ಷ ಜೈಲು ಶಿಕ್ಷೆ ನೀಡಲಾಗಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಶಿಕ್ಷೆ ಪ್ರಕಟ ಮಾಡಿದ್ದಾರೆ. ಇನ್ನು ಯೋಗೇಶ್ ಗೌಡರ್ ಮಕ್ಕಳ ಶಿಕ್ಷಣಕ್ಕಾಗಿ 16 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. ಸಿಬಿಐ ಪರ ವಕೀಲ ಶಿವಾನಂದ ಪೆರ್ಲಾ ನ್ಯೂಸ್ 18 ಜೊತೆಗೆ ಮಾತನಾಡಿ, ಯೋಗೇಶ್ ಗೌಡರ್ ಕೊಲೆ ಪ್ರಕರಣದ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಜೀವಾವಧಿ ಶಿಕ್ಷೆ ಅಂದರೆ ಜೀವ ಇರುವವರೆಗೂ ಶಿಕ್ಷೆ ಅನುಭವಿಸಬೇಕಿದೆ. ಎಲ್ಲ ಸವಾಲುಗಳ ಮಧ್ಯೆ ಸಿಬಿಐ ಅಧಿಕಾರಿಗಳು ಹಾಗೂ ನಮ್ಮ ತಂಡ ಶ್ರಮ ಹಾಕಿತ್ತು. ಇವತ್ತಿನಿಂದಲೇ ವಿನಯ್ ಕುಲಕರ್ಣಿ ಶಾಸಕತ್ವ ಸ್ಥಾನ ರದ್ದಾಗಲಿದೆ. ಹೈಕೋರ್ಟ್ಗೆ ಮೇಲ್ಮನವಿ ಹೋದರೆ ಅಲ್ಲೂ ಕಾನೂನು ಹೋರಾಟ ಮಾಡ್ತೀವಿ ಎಂದು ಸಿಬಿಐ ಪರ ಸೀನಿಯರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಶಿವಾನಂದ ಪೆರ್ಲಾ ಹೇಳಿದ್ದಾರೆ. 14 ವರ್ಷದ ಮೇಲೆ ಇದು ವಿನಯ್ ಕುಲಕರ್ಣಿ ಅವರ ನಿರ್ದೇಶನದ ಮೇರೆಗೆ ಅವರು ದುಡ್ಡು ಕೊಟ್ಟ ಮೇಲೆಗೆ ಅವರೆಲ್ಲ ಅದನ್ನು ಕೊಲೆ ಮಾಡಿದ್ದಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬಂತು. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಪ್ರಕಾರ 2 ವರ್ಷಕ್ಕಿಂತ ಮೇಲೆ ಸಜೆ ಆದರೆ ಅವರ ಮೆಂಬರ್ಶಿಪ್ ಹೋಗುತ್ತೆ. ಆದ ಕಾರಣ ಇದು ಲೈಫ್ ಇಂಪ್ರಿಸನ್ಮೆಂಟ್, ಇಟ್ ಇಸ್ ಆಲ್ಸೋ ಡಬಲ್ ಲೈಫ್ ಇಂಪ್ರಿಸನ್ಮೆಂಟ್. ಆದ ಕಾರಣ ಅವರ ಮೆಂಬರ್ಶಿಪ್ ಹೋಗುತ್ತೆ. ನಾವು ಸಲ್ಲಿಸಿದರೆ ನಾವು ಅಲ್ಲಿ ಅದನ್ನು ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡಿ ಅದನ್ನು ಯಾವುದೇ ರೀತಿಯಲ್ಲಿ ಅವರಿಗೆ ಈ ಸೆಂಟೆನ್ಸ್ ಸಸ್ಪೆಂಡ್ ಆಗದ ಹಾಗೆ ನಾವು ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀವಿ. ಜೀವಾವಧಿ ಶಿಕ್ಷೆ ಅಂದರೆ 14 ಇಯರ್ಸ್ ಅಲ್ಲ, 14 years ದ ಪವರ್ ಆಫ್ ದ ಗೌರ್ಮೆಂಟ್ ಟು ರೆಮಿಟ್ ದ ಸೆಂಟೆನ್ಸ್. 14 ವರ್ಷದ ಮೇಲೆ ಗೌರ್ಮೆಂಟ್ಗೆ ಆ ಪವರ್ ಇದೆ. ಅದೇನು ಕಂಪಲ್ಸರಿ ಅಲ್ಲ, ಗೌರ್ಮೆಂಟ್ ಬೇಕಿದ್ರೆ ಮಾಡ್ಬೋದು. ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಟಿಲ್ ಈಸ್ ನ್ಯಾಚುರಲ್ ಡೆತ್, ಅವೆಲ್ಲ ಸಾಯುವವರೆಗೆ ಜೈಲಲ್ಲಿ ಇರಬೇಕು. ಇದು ಯೋಗೇಶ್ ಗೌಡರ್ ಹತ್ಯೆ ಪ್ರಕರಣದಲ್ಲಿ ನ್ಯಾಯಾಲಯದ ತೀರ್ಪನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಯೋಗೇಶ್ ಗೌಡರ್ ಪತ್ನಿ ಮಲ್ಲಮ್ಮ ಹೇಳಿದ್ದಾರೆ. ನನ್ನ ಪತಿಯ ಕೊಲೆಯ ನಂತರ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದೇವೆ. ನಾನು ನನ್ನ ಕುಟುಂಬ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದೀವಿ. 10 ವರ್ಷಗಳ ನಂತರ ಇದೀಗ ತೀರ್ಪು ಬಂದಿದೆ. ನ್ಯಾಯಾಧೀಶರು ಈಗ ತೀರ್ಪನ್ನು ಕೊಟ್ಟಿದ್ದಾರೆ. ದೇವರು ಕೂಡ ತನ್ನದೇ ಆದ ತೀರ್ಪನ್ನು ಕೊಡ್ತಾರೆ. ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿದೆ. ಅವರು ಮಾಡಿದ ಕೃತ್ಯಕ್ಕೆ ಆ ಶಿಕ್ಷೆ ಸಾಕನ್ಸುತ್ತೆ. ಅವರು ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ನಾವು ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಈಗೇನು ಶಿಕ್ಷೆ ಪ್ರಕಟ ಆಗಿದೆ ಅಮ್ಮ, ಏನು ಹೇಳ್ತಾರೆ? ಶಿಕ್ಷೆ ಪ್ರಕಟ ಆಗೈತೆ ಅಂದರೆ ಅದು ನ್ಯಾಯಾಧೀಶರಿಗೆ ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಸರ್. ನ್ಯಾಯಾಧೀಶರಿಗೆ ನ್ಯಾಯಾಲಯಕ್ಕೆ ನಾನು ತಲೆಬಾಗ್ತೀನಿ. ಖುಷಿ ಅನ್ನೋಕಿನ ನನ್ನ ಗಂಡನ ನನ್ನ ಮಗಳದಾಗ ಇವತ್ತಿನ ಮೆಟ್ಟಿಗೆ ಕುಂತಿದ್ರೆ ಏನೋ ಒಂದು ದೊಡ್ಡ ಖುಷಿ ಅನ್ನಿಸ್ತೈತ್ರಿ. ಖುಷಿ ಪಡೋ ಟೈಮ್ ಇನ್ನೂ ಬರಲಿ. 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅದರಲ್ಲಿ ವಿನಯ್ ಕುಲಕರ್ಣಿ ಸೇರಿ ಪ್ರಭಾವಿಗಳು ಎಲ್ಲರೂ ಇದ್ದಾರೆ. ಶಿಕ್ಷೆ ನ್ಯಾಯಾಲಯ ಕೊಟ್ಟಿದ್ದ ನಾವು ಫೈನಲ್ ಸರ್. ನ್ಯಾಯಾಧೀಶರು ಏನು ತೀರ್ಪು ತಗೋತಾರೆ ನಾವು ಅದಕ್ಕೆ ತಲೆಬಾಗ್ತೀನಿ. ಅಂತಿಮವಾಗಿ ಏನು ಹೇಳ್ತಾರೆ ಇದು ಇಡೀ ಒಂದು ತೀರ್ಪಿನ ಬಗ್ಗೆ? ಇವತ್ತೇನು ಪ್ರಕಟಗೊಂಡದ? ಯಾಕಂದ್ರೆ ಸುದೀರ್ಘ 10 ವರ್ಷಗಳ ನಂತರ ಈ ಒಂದು ತೀರ್ಪು ಪ್ರಕಟ ಆಗಿದೆ. 10 ವರ್ಷದ ನಂತರ ಈ ತೀರ್ಪು ಪ್ರಕಟ ಸಾಕಷ್ಟು ನೋವು, ಸಾಕಷ್ಟು ಕಷ್ಟ ಎಲ್ಲ ಅನುಭವಿಸ್ಬಿಟ್ಟೇವೆ ಸರ್. ಈಗಾಗಲೇ ನಾವು ಅದಕ್ಕೆ ನ್ಯಾಯಾಧೀಶರು ಏನು ಕೊಡ್ಬೇಕು, ನ್ಯಾಯಾಲಯ ಏನು ಕೊಡ್ಬೇಕು ಅದನ್ನು ಕೊಟ್ಟೈತಿ. ಹೋರಾಟ ಮುಂದುವರ್ಸಲ್ಲ ಅನ್ನಂಗಿಲ್ಲ, ಮುಂದುವರಿಸ್ತೀವಿ. ಆದ್ರೆ ಅವರು ಶಿಕ್ಷೆ ಕೊಡೋಕೆ ನಾವು ದೊಡ್ಡವರಲ್ಲ. ಅವರು ಶಿಕ್ಷೆ ಇದಾಗಲಿ ಅಂತ ನಾವು ಹೇಳೋಕ್ಕೂ ಬದ್ಧವಾಗಿಲ್ಲ. ದೇವ್ರು ಕೊಡೋದು ಶಿಕ್ಷೆ, ನ್ಯಾಯಾಲಯ ಕೊಡೋ ಶಿಕ್ಷೆ. ಅದಕ್ಕೆ ನಾವು ತಲೆಬಾಗಬೇಕು, ಅವರು ತಲೆಬಾಗಬೇಕು, ಎಲ್ಲರೂ ತಲೆಬಾಗಬೇಕು. ಶಿವರಾಮ ನ್ಯೂಸ್ 18 ಧಾರವಾಡ. ಯೋಗೇಶ್ ಗೌಡರ್ ಕೊಲೆ ಅಪರಾಧಿಗಳಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಕೊರವರ ನಿವಾಸಕ್ಕೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಧಾರವಾಡದ ದೊಡ್ಡ ನಾಯಕನಕೊಪ್ಪ ಬಡಾವಣೆಯಲ್ಲಿರುವ ಬಸವರಾಜ್ ಕೊರವರ ಮನೆಗೆ 8 ಜನ ಪೊಲೀಸರ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಧಾರವಾಡದಲ್ಲಿ ಮಾತನಾಡಿದ ಬಸವರಾಜ್ ಕೊರವರ, ನ್ಯಾಯಾಲಯದ ತೀರ್ಪನ್ನು ನಾನು ಸ್ವಾಗತ ಮಾಡ್ತೇನೆ. ಈ ಪ್ರಕರಣ ಎಲ್ಲರಿಗೂ ಒಂದು ಪಾಠ ಆಗಲಿ ಎಂದಿದ್ದಾರೆ. ಇನ್ನು ಈ ತೀರ್ಪಿನಿಂದ ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಸಿಬಿಐ ಅಧಿಕಾರಿಗಳು ಸತ್ಯಾಂಶ ಹೊರತಂದಿದ್ದಾರೆ. ನ್ಯಾಯಾಲಯ ಐತಿಹಾಸಿಕ ತೀರ್ಪು ಸಮಾಧಾನ ತಂದಿದೆ ಅಂತ ಹೇಳಿದ್ದಾರೆ. ಶಿಕ್ಷೆ ಆಗಿದೆ, ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ, ಬಾಕಿದವರೆಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತೇಳಿ ಈಗ ತಾನೇ ಅದು ಆ್ಯಪ್ ಅಲ್ಲಿ ನಾನು ಕೇಳ್ಪಟ್ಟೆ. 16 ಅಲ್ಲ 32 ಲಕ್ಷ ರೂಪಾಯಿ, ಏನೋ 16 ಲಕ್ಷ ರೂಪಾಯಿ ನಿಗದಿ ಆಗಿದೆ. ಅವ್ರ ಮಕ್ಕಳಿಗೆ ಅದು ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತೇಳಿ, ಅದರಲ್ಲಿ ಅರ್ಧ ಹಣ ಯೋಗೇಶ್ ಗೌಡರ ಮಕ್ಕಳಿಗೆ, ಅರ್ಧ ಹಣ ಗುರುನಾಥ್ ಗೌಡರಿಗೆ ಹೋಗಬೇಕು ಅಂತೇಳಿ ಹೇಳಿದ್ದಾರೆ. ಆದೇಶದ ಬಗ್ಗೆ ಇವತ್ತು ನಾನು ಹೇಳಿದ್ದೆ. ಅದೇ ಪರಿಹಾರಕ್ಕೆ ಆದೇಶ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿದಾವೋ ಅವ್ರಿಗೆ ಎಜುಕೇಶನ್ಗೆ ಹೆಲ್ಪ್ ಆಗಲಿ ಅಂತೇಳಿ ಯಾವುದೇ ಕೊಲೆ ಪ್ರಕರಣದಲ್ಲಿ ಪರಿಹಾರಕ್ಕೂ ಕೂಡ ಆದೇಶ ಮಾಡ್ತಾರೆ. ಅದರಲ್ಲಿ ಆ ಪರಿಹಾರದ ಹಣ ಯೋಗೇಶ್ ಗೌಡರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಮತ್ತೊಂದು ಅದಕ್ಕೂ ಬಳಕೆ ಆಗ್ಬೋದು. ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಕೋರ್ಟ್ ಶಿಕ್ಷೆ ವಿಚಾರದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪಕ್ಷದ ನಿಲುವು ಅನ್ನೋ ಪ್ರಶ್ನೆಯೇ ಇಲ್ಲ. ದೇಶದಲ್ಲಿ ಕಾನೂನು ಎಲ್ರಿಗೂ ಒಂದೇ.
ಯಾರೇ ಆಗಿದ್ರೂ ಕಾನೂನು ಪ್ರಕಾರ ಕೇಸ್ ಆಗಿದೆ. ನ್ಯಾಯಾಲಯದ ತೀರ್ಪನ್ನ ನಾವೆಲ್ಲವೂ ಕೂಡ ಒಪ್ಕೊಳ್ಬೇಕು. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ತಾರೆ ಅಂತಂದ್ರು. ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದನ್ನ ನಾವೆಲ್ಲ ಒಪ್ಕೋಬೇಕಾಗುತ್ತೆ. ಅದನ್ನ ಒಪ್ಕೊಂಡಿದ್ದಾರೆ ಅಲ್ಲ ಪಕ್ಷ. ವಿನಯ್ ಕುಲಕರ್ಣಿ ವಿಚಾರವಾಗಿ ಆರ್ ಅಶೋಕ್ ಕೂಡ ಪ್ರತಿಕ್ರಿಯಿಸಿದ್ದು, ವಿನಯ್ ಕುಲಕರ್ಣಿ ರಾಜ್ಯದ ಒಬ್ಬ ಶಾಸಕ. ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅವರು ಸತ್ಯ ಹೇಳಿದ್ದಾರೆ. ರಾಜಕಾರಣಿ ಮಾತು ಕೇಳಿ ಕೊಲೆ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕಾಂಗ್ರೆಸ್ ಈ ಕೇಸ್ ಮುಚ್ಚಿ ಹಾಕಲು ಪ್ರಯತ್ನ ಪಟ್ಟರು. ಸಿಬಿಐಗೆ ಕೊಟ್ಟ ಮೇಲೆ ಸತ್ಯ ಬಹಿರಂಗ ಆಗಿದೆ. ರಾಜಕೀಯ ಕೊಲೆಗೆ ತಿಲಾಂಜಲಿ ಹಾಡಬೇಕು ಎಂದಿದ್ದಾರೆ. ಸಿಟಿ ರವಿ ಮಾತನಾಡಿ, ಜಸ್ಟಿಸ್ ಡಿಲೈಟ್ ಬಗ್ಗೆ ನಾನ್ ಡಿನೈಟ್ ಅಂತಾರೆ. ಕೊಲೆ ಮಾಡಿದವರು ಅನುಭವಿಸ್ತಾರೆ ಅಂತ ಹೇಳಿದರು. ಇನ್ನೇನು ಕೂಡ 20-30 ಜನ ಡೆಲ್ಲಿಗೆ ಹೋಗಿದ್ದಾರೆ. ಸಮಸ್ಯೆ ಬಗೆಹರಿದಿಲ್ಲ. ಇಲ್ಲಿ ಕೂಡ ಕರ್ನಾಟಕದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್, ಯೋಗೇಶ್ ಗೌಡರ್ ಕೊಲೆ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾದ ಬಳಿಕ ಯೋಗೇಶ್ ಗೌಡರ್ ಸಹೋದರಿ ಅಕ್ಕ ಮಹಾದೇವಿ ಮಾತನಾಡಿದ್ದು, ಶಾಸಕ ವಿನಯ್ ಕುಲಕರ್ಣಿ ಸೇರಿ 16 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ, ಖುಷಿಯಾಗಿದೆ. ಆದರೆ ಪೊಲೀಸ್ ಅಧಿಕಾರಿ ಟೆಂಗರಿಕರ್ಗೂ ಜೀವಾವಧಿ ಶಿಕ್ಷೆ ಆಗಬೇಕಿತ್ತು. ಟೆಂಗರಿಕರ್ ಮನೆಗೆ ಬಂದು ನಮಗೆ ಬೆದರಿಕೆ ಹಾಕಿದ್ದ. ಎಲ್ಲ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ಹೇಳಿದ್ವಿ. ನಮ್ಮ ತಮ್ಮನನ್ನ ಕೊಲ್ಲುವಾಗ ತಂದೆ ತಾಯಿ ಯಾರೂ ಕಾಣಲಿಲ್ಲ. ಈಗ ಅವರಿಗೆ ಮಕ್ಕಳಿದ್ದಾರೆ, ಅವರೆಲ್ಲರೂ ಕೂಡ ಅನಾಥರಾಗ್ತಾರೆ ಅಂತಿದ್ದಾರೆ. ನನ್ನ ತಮ್ಮನ ಕೊಲೆ ಮಾಡುವಾಗ ತಮ್ಮನ ಮಕ್ಕಳು ಚಿಕ್ಕವು ಇದ್ವು ಅಂತಂದ್ರು. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಚಾರವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಚಿಕ್ಕಮಗಳೂರಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದು, ನಾನು ಅವತ್ತು ಆಡಿದ ಮಾತು ಇದೀಗ ಸತ್ಯವಾಗಿದೆ. ಏನು ಅಪರಾಧವಾಗಿತ್ತು, ಅಂತಹ ಘಟನೆಗಳು ನಡೆಯಬಾರದಿತ್ತು. ನಾನು ಆ ಸಂದರ್ಭದಲ್ಲಿ ಏನು ಹೇಳಿದ್ದೆ ಅದು ಈಗ ಸತ್ಯವಾಗಿದೆ. ಯೋಗೇಶ್ ಗೌಡರ್ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿಯನ್ನ ದೇವರು ನೀಡಲಿ ಅಂತ ಹೇಳಿದ್ದಾರೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಘೋಷಣೆ ಆಗಿರೋದ್ರಿಂದ ಶಾಸಕ ಸ್ಥಾನ ಅನರ್ಹ ಆಗಿದೆ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಸೆಷನ್ಸ್ ಕೋರ್ಟ್ ತೀರ್ಪಿಗೆ ತಡೆಯಾಜ್ಞೆ ತಂದ್ರೆ ಮಾತ್ರವೇ ಶಾಸಕ ಸ್ಥಾನ ಉಳಿಸಿಕೊಳ್ಳಬಹುದು. 1 ತಿಂಗಳ ಒಳಗಡೆ ತಡೆಯಾಜ್ಞೆಯನ್ನು ತರಬೇಕು, ಇಲ್ಲವಾದಲ್ಲಿ ಶಾಸಕ ಸ್ಥಾನ ಕಳೆದುಕೊಳ್ಳಲಿದ್ದಾರೆ. ನ್ಯೂಸ್ 18 ಜೊತೆಗೆ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿದ್ದು, ಶಾಸಕ ವಿನಯ್ ಕುಲಕರ್ಣಿಗೆ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯಾಗಿದೆ. ಕೋರ್ಟ್ ಆದೇಶ ಪ್ರತಿಬಂಧ ಕೂಡಲೇ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗುವುದು. ಕೋರ್ಟ್ನಿಂದ ತಡೆಯಾಜ್ಞೆ ತಂದರೆ ಆದೇಶವನ್ನು ರದ್ದುಗೊಳಿಸಲಾಗುವುದು. ಈ ಹಿಂದೆ ಜನಾರ್ದನ ರೆಡ್ಡಿ ಪ್ರಕರಣದಲ್ಲೂ ಇದೇ ರೀತಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡರ್ ಕೊಲೆ ಪ್ರಕರಣ ಸಂಬಂಧ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿದ್ದು, ಮಾಫಿ ಸಾಕ್ಷಿಯಾಗಿದ್ದ ಬಸವರಾಜ್ ಮುತ್ತಗಿ ಮನೆಗೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಕೇಂದ್ರೀಯ ಭದ್ರತಾ ಪಡೆ ಹಾಗೂ ಡಿಆರ್ ತುಕಡಿ ನಿಯೋಜನೆ ಮಾಡಲಾಗಿರುವುದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ವಹಿಸಲಾಗಿದೆ. ಇದೀಗ ರಾಜಕೀಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕಾಂಗ್ರೆಸ್ ಪಕ್ಷದ ಒಳಗೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಬಿರುಗಾಳಿಯನ್ನೇ ಸೃಷ್ಟಿಸಿದೆ. ಯಾರೆಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ ಅವರ ವಿರುದ್ಧ ಕ್ರಮ ಆಗ್ತಾ ಇದೆ. ಕಾಂಗ್ರೆಸ್ ಬೆಳಿಬೇಕು, ಕಾಂಗ್ರೆಸ್ನಿಂದ ಬಡವರಿಗೆ ಅನುಕೂಲ ಆಗಬೇಕು ಎನ್ನುವರಿಗೆ ಇಂಥದ್ದೆಲ್ಲ ಆಗ್ತಿದೆ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ. ಇಂತಹ ಸಮಯದಲ್ಲಿ ಸಿಎಂ ಗಟ್ಟಿಯಾಗಿ ನಿಲ್ತಾ ಇಲ್ಲ. ಸಿಎಂ ಯಾಕೆ ಗಟ್ಟಿಯಾಗಿ ನಿಲ್ತಿಲ್ವೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯರಿಂದ ಇಂತಹ ಅಸಹಾಯಕತೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ ಎಂದಿದ್ದಾರೆ. ಸಿಎಂ ತಟಸ್ಥ ಧೋರಣೆ ಯಾಕೆ ತಾಳಿದ್ದಾರೆ ಅಂತ ಗೊತ್ತಿಲ್ಲ. ಧ್ವನಿ ಕುಗ್ಗಿದ್ದಾಗ ಅಸಹಾಯಕತೆ ಆಗುತ್ತದೆ. ಸಿದ್ದರಾಮಯ್ಯ ಪರ ಇರುವವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಜನ ಮಾತನಾಡ್ತಾ ಇದ್ದಾರೆ. ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ. ಹೂವಿಸ್ ರಾಹುಲ್ ಗಾಂಧಿ ಎನ್ನುವರ ಜೊತೆ ಡಯಾಸ್ ಹಂಚಿಕೊಂಡದ್ದು ಪಕ್ಷದ ಶಿಸ್ತ ಅಂತ ರಾಜಣ್ಣ ಪ್ರಶ್ನೆಯನ್ನು ಮಾಡಿದ್ದಾರೆ. ಮುಸ್ಲಿಂ ಲೀಡರ್ಗಳ ವಿರುದ್ಧ ಕ್ರಮದ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಮಾಗಡಿ ಶಾಸಕ ಬಾಲಕೃಷ್ಣ, ಇದು 4 ಗೋಡೆ ಮಧ್ಯೆ ಇರಬೇಕಿತ್ತು, ಆದ್ರೆ ಈಗ ಹೊರಗಡೆ ಬಂದಿದೆ. ಏನಾಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಜಮೀರಣ್ಣ ಏನೂ ತಪ್ಪು ಮಾಡಿಲ್ಲ ಅಂತ. ಅವರು ಸ್ವಲ್ಪ ಎಮೋಷನಲ್ ಆಗಿ ಮಾತನಾಡ್ತಾರೆ. ಅಷ್ಟು ಬಿಟ್ಟರೆ ಪಕ್ಷಕ್ಕೆ ಹಾನಿ ಆಗೋ ವಿಚಾರಗಳನ್ನ ಅವರು ಚರ್ಚೆ ಮಾಡಿಲ್ಲ ಅಂತ ಅನ್ಕೊಂತೀನಿ. ಜಮೀರಣ್ಣ ತಪ್ಪು ಮಾಡುವ ವ್ಯಕ್ತಿ ಅಲ್ಲ ಅಂತಂದ್ರು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಂಪುಟ ಪುನರಚನೆ ಭರವಸೆ ಸಿಕ್ಕಿದ್ಯಾ ಗೊತ್ತಿಲ್ಲ. ನಾವು ಕಾಯೋದು ಬಿಟ್ಟು ಬೇರೇನು ಮಾಡೋಕ್ಕಾಗ್ತಿಲ್ಲ. ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಏನೋ ಒಂದು ಕ್ರಮ ತಗೋತಾರೆ. ಸದ್ಯ ದೆಹಲಿಯಿಂದ ಎಲ್ಲ ಶಾಸಕರು ವಾಪಸ್ ಬಂದಿದ್ದಾರೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬೇಳೂರು ಗೋಪಾಲಕೃಷ್ಣ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.
ಕಾಂಗ್ರೆಸ್ ಶಾಸಕರ ದೆಹಲಿ ಭೇಟಿ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕರ್ನಾಟಕದಲ್ಲಿ ಸರ್ಕಾರ ಸತ್ತು ಹೋಗಿದೆ, ಶಾಸಕರು ಡೆಲ್ಲಿಗೆ ಹೋಗ್ತಿದ್ದಾರೆ. ಒಂದ್ ಕಡೆ ಡಿಕೆಶಿ ಸಿಎಂ ಆಗೋಕ್ ಹೊರಟಿದ್ದಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಸೀಟ್ ಬಿಡ್ತಿಲ್ಲ. ಕಾಂಗ್ರೆಸ್ ಒಡೆದ ಮನೆಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಹಶೀಲ್ದಾರ್ಗಳ ಜೊತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ. ವಿಕಾಸಸೌಧದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಲಾಗಿದ್ದು, ಸಭೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡಿ ಅಂದರೆ ನೆಪ ಹೇಳ್ತೀರಾ? ಇಡೀ ರಾಜ್ಯದಲ್ಲಿ ಚಾಮರಾಜನಗರ ಅತ್ಯಂತ ಕಳಪೆ ಸಾಧನೆ ಮಾಡಿದೆ. ಪ್ರತಿ ಮೀಟಿಂಗ್ನಲ್ಲಿ ಕತೆ ಹೇಳ್ತೀರಾ? ಎಷ್ಟು ಹೇಳಿದ್ರೂ ನಿಮಗೆ ತಿದ್ದಿಕೊಳ್ಳುವ ಮನೋಭಾವನೆ ಇಲ್ಲ. ಇಷ್ಟೊಂದು ಮೈಗಳ್ಳತನದ ಯಾರಿಗೂ ಶೋಭೆ ತರಲ್ಲ ಅಂತ ಹೇಳಿದ್ದಾರೆ. ಇದು ಹಂಗೆ ಇರಬೇಕು. ನಿಮಗೂ ಹೆಂಗ್ ಸಿಬ್ಬಂದಿ ಕೊಟ್ಟಿದ್ದೇವೆ, ಬೇರೆಯವ್ರು ಮಾಡೋದಕ್ಕಾಗೋದೇನೋ ನಿಮ್ಗೆ. ಸುರಕ್ಷಾ ಮೊದಲನೇದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ತಂದೆಗೆ ಮುಂದಿನ 5 ವರ್ಷ ಸಿಎಂ ಅಂತ ಮಗ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಹಾಗಾದ್ರೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆ ಮಾಡಲಿಕ್ಕೆ ಯಾಕೆ ವಿಳಂಬ? ಸೋಲ್ತೇವೆ ಎಂಬ ಭಯಾನ? ಈ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಿದ್ದೀರಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ಅವರದ್ದು ಕುಟುಂಬ ರಾಜಕಾರಣ ಎಂಬ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಸಾರಾ ಮಹೇಶ್ ಟಾಂಗ್ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಆದ ಮೇಲೆ ಬೆಂಗಳೂರಿಗೆ ವೋಟರ್ ಐಡಿ ಮಾಡಿಸ್ಕೊಂಡಿದ್ದು ಯಾರು? ವರ್ಣಾದಲ್ಲಿ ಆಶ್ರಯ ಸಮಿತಿ ಸದಸ್ಯ ಆಗಿದ್ದಾರೆ, ಅಲ್ಲಿ ಯಾಕೆ ಹೋದ್ರು ಅಂತ ವ್ಯಂಗ್ಯವಾಡಿದ್ರು. ಕೋಲಾರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಿಡಿಒ ವಿರುದ್ಧ ಶಾಸಕ ಸಮೃದ್ಧಿ ಮಂಜುನಾಥ್ ಗರಂ ಆಗಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ 78 ಅರ್ಜಿಗಳ ಪೈಕಿ 56 ಅರ್ಜಿ ಪಿಡಿಒ ಕಾರ್ಯವೈಖರಿ ಬಗ್ಗೆ ದೂರು ಬಂದಿದೆ. ಈ ಹಿನ್ನೆಲೆ ಗ್ರಾಮಗಳಲ್ಲಿನ ಸಮಸ್ಯೆಗಳ ಸರಮಾಲೆ ಕಂಡು ಶಾಸಕರು ಕೆಂಡಾಮಂಡಲರಾಗಿದ್ದಾರೆ. ಹೀಗಾಗಿ ತಾಯಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ ರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ರಾಜ್ಯದಲ್ಲಿ H5N1 ವೈರಸ್ ಹಕ್ಕಿ ಜ್ವರ ಭೀತಿ ಶುರುವಾಗಿದೆ. ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಹೆಸರಘಟ್ಟ ಪೌಲ್ಟ್ರಿ ಫಾರಂನಲ್ಲಿ H5N1 ಪತ್ತೆಯಾಗಿದೆ. ಕೋಳಿಗಳಲ್ಲಿ ವೈರಸ್ ಪತ್ತೆಯಾದ ಹಿನ್ನೆಲೆ ಫಾರಂನಲ್ಲಿರುವ ಕೋಳಿಗಳನ್ನು ಗುಂಡಿ ತೆಗೆದು ಮುಚ್ಚಲಾಗಿದೆ. ಇನ್ನು ಹಕ್ಕಿ ಜ್ವರ ಪತ್ತೆಯಾಗ್ತಾ ಇದ್ದಂತೆ ಎಲ್ಲ ಕೋಳಿಗಳನ್ನು ವಿಲೇವಾರಿ ಮಾಡಲಾಗಿದ್ದು, ಇದೀಗ ಉಳಿದ ಖಾಸಗಿ ಫಾರಂಗಳಲ್ಲೂ ಟೆಸ್ಟಿಂಗ್ಗೆ ಸೂಚನೆ ಕೊಡಲಾಗಿದೆ. ಮನೆಯ ಬೆಡ್ರೂಮ್ನ ಮಂಚದ ಕೆಳಗೆ ಚಿರತೆ ಮಲಗಿದ್ದ ಘಟನೆ ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿ ನಡೆದಿದೆ. ಸುರೇಶ್ ಎಂಬುವರ ನಿವಾಸದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಮನೆಯಲ್ಲಿ ಸುರೇಶ್ ಪತ್ನಿ ಸುಜಾತ ಹಾಗೂ ತಾಯಿ ಶೈಲಜಾ ಇದ್ರು. ಈ ವೇಳೆ ತಾಯಿ ಶೈಲಜಾ ಕೊಠಡಿಗೆ ಚಿರತೆ ಎಂಟ್ರಿ ಕೊಟ್ಟಿತ್ತು. ಕೂಡಲೇ ಸಮಯ ಪ್ರಜ್ಞೆ ಮೆರೆದು ಶೈಲಜಾ ಅವರನ್ನ ಸುಜಾತ ರಕ್ಷಣೆ ಮಾಡಿದ್ದಾರೆ. ಆ ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆಯನ್ನು ಹಿಡಿದು ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಿದ್ದಾರೆ. ಇದೀಗ ಕ್ರೈಮ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಹರಿಹರ ಪಂಚಮಸಾಲಿ ಪೀಠದಿಂದ ಉಚ್ಚಾಟಿತಗೊಂಡ ವಚನಾನಂದ ಶ್ರೀಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ವಚನಾನಂದ ಶ್ರೀ ವಿರುದ್ಧ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ 3 ಮಕ್ಕಳು ದೂರು ಕೊಟ್ಟಿದ್ದಾರೆ. ದೂರು ಹಿನ್ನೆಲೆ ಮಠಕ್ಕೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ಮಂಜುಳಾ ನೇತೃತ್ವದ ತಂಡ ಭೇಟಿ ನೀಡಿದೆ. ಈ ವೇಳೆ 3 ಮಕ್ಕಳು ಹೇಳಿಕೆ ಕೊಟ್ಟಿದ್ದಾರೆ. 3 ಮಕ್ಕಳನ್ನು ಪ್ರತ್ಯೇಕವಾಗಿ ಕೌನ್ಸಿಲಿಂಗ್ ನಡೆಸಿದ್ದು, ಇನ್ನು 3 ಬಾರಿ ಕೌನ್ಸಿಲಿಂಗ್ ನಡೆಸುವ ಸಾಧ್ಯತೆ ಇದೆ. ಕೌನ್ಸಿಲಿಂಗ್ ವೇಳೆ ಮಕ್ಕಳು ದೃಢವಾಗಿ ಹೇಳಿಕೆ ಕೊಟ್ಟರೆ ವಚನಾನಂದ ಶ್ರೀಗೆ ಮತ್ತೊಂದು ಸಂಕಷ್ಟ ನಿಶ್ಚಿತ ಆಗಲಿದೆ. ಹರಿಹರ ಮಠದಲ್ಲಿದ್ದ 3 ಮಕ್ಕಳು ದೂರು ಕೊಟ್ಟ ವಿಚಾರದ ಬಗ್ಗೆ ಮಾತನಾಡಿದ ವಚನಾನಂದ ಶ್ರೀ, ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಏನು ಹೇಳಬೇಕೋ ಹೇಳಿದ್ದೀನಿ. ಇದು ಕಾನೂನು ವ್ಯಾಪ್ತಿಗೆ ಬರುತ್ತೆ, ಸೂಕ್ಷ್ಮ ವಿಚಾರ. ಇದ್ರ ಬಗ್ಗೆ ಹೇಳಿಕೆ ಕೊಡೋಕ್ಕಾಗೋದಿಲ್ಲ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಉತ್ತರ ನೀಡ್ತೀನಿ. ನಾವು ದೇವರಲ್ಲ, ದೇವರ ದಾರಿಯಲ್ಲಿ ನಡೆಯೋ ಸಾಧಕರು. ಎಲ್ಲದಕ್ಕೂ ಸಮಯ ಉತ್ತರ ಕೊಡುತ್ತೆ ಅಂತ ಹೇಳಿದ್ರು. ವಿಆರ್ಎಲ್ ಬಸ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ 9 ಜನ ಸಜೀವ ದಹನ ಆಗಿರುವ ಘಟನೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶಾಂತಪುರ ಕ್ರಾಸ್ ಬಳಿ ನಡೆದಿದೆ. ಕಾರಿನಲ್ಲಿ 10 ಜನರಿದ್ದು ಅದರಲ್ಲಿ 9 ಜನರು ಸಜೀವ ದಹನವಾಗಿದ್ದಾರೆ. ಬೆಂಗಳೂರಿನಿಂದ ಕಲಬುರಗಿಗೆ ಬರುತ್ತಿದ್ದ ಬಸ್ಗೆ ಕಲಬುರಗಿಯಿಂದ ಲಿಂಗಸುಗೂರು ಕಡೆಗೆ ಹೋಗ್ತಿದ್ದ ಕಾರು ಡಿಕ್ಕಿಯಾಗಿದೆ. ಕಾರ್ ಡ್ರೈವರ್ನ ಅಜಾಗರೂಕತೆಯಿಂದ ಘಟನೆ ನಡೆದಿದೆ ಎನ್ನಲಾಗ್ತಾ ಇದೆ. ಬಸ್ನಲ್ಲಿ ಇದ್ದವರೆಲ್ಲ ಅಪಘಾತ ಆಗ್ತಿದ್ದಂತೆ ಇಳಿದು ಪ್ರಾಣ ರಕ್ಷಣೆಗೆ ಯತ್ನಿಸಿದ್ದಾರೆ. ಇನ್ನು ಅಪಘಾತದ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಸುರಪುರ ಶಾಸಕ ರಾಜ ವೇಣುಗೋಪಾಲ ನಾಯಕ ಭೇಟಿ ನೀಡಿದ್ದಾರೆ. ಘಟನೆ ಕುರಿತಾಗಿ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದುಕೊಂಡಿದ್ದಾರೆ.
ಇನ್ನು ಮೃತಪಟ್ಟವರು ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣ ಪಂಚಾಯಿತಿಯ ಸದಸ್ಯ ಕೃಷ್ಣ ನಾಯಕ ಹಾಗೂ ಕುಟುಂಬವಾಗಿದ್ದು, ಇವತ್ತು ಅಮಾವಾಸ್ಯೆ ಅಂಗವಾಗಿ ಹೊಸ ಕಾರಿಗೆ ಪೂಜೆ ಮಾಡಿಸಲು ದೇವಸ್ಥಾನಕ್ಕೆ ಕುಟುಂಬ ಸಮೇತ ತೆರಳುತ್ತಾ ಇದ್ರು. ಆದರೆ ಭೀಕರ ಅಪಘಾತದಲ್ಲಿ ಓರ್ವ ಮಗು ಬಿಟ್ಟು ಇನ್ನೆಲ್ಲರೂ ಸಜೀವ ದಹನವಾಗಿದ್ದಾರೆ. ರಾಸಾಯನಿಕ ತುಂಬಿದ್ದ ಟ್ಯಾಂಕರ್ ನಿನ್ನೆ ಅಂಕೋಲಾ ಬಳಿ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಬೆಂಕಿಗೆ ಆಹುತಿಯಾಗಿತ್ತು. ಇದೀಗ ಟ್ಯಾಂಕರ್ ಸ್ಫೋಟವಾಗ್ತಿರುವ ವಿಡಿಯೋ ಒಂದು ವೈರಲ್ ಆಗಿದೆ. ನಿನ್ನೆ ಸಂಜೆ ಟ್ಯಾಂಕರ್ಗೆ ಬೆಂಕಿ ಹೊತ್ಕೊಂಡಿತ್ತು. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ವಾಹನ ಹತ್ತಿರ ಹೋಗ್ತಾ ಇದ್ದಂತೆ ಟ್ಯಾಂಕರ್ ಬ್ಲಾಸ್ಟ್ ಆಗಿದೆ. ಸದ್ಯ ಈ ದೃಶ್ಯ ಎಲ್ಲೆಡೆ ವೈರಲ್ ಆಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ಯಾಂಟೀನ್ ನೌಕರನ ಬಳಿ 100 IPL ಟಿಕೆಟ್ ಪತ್ತೆಯಾಗಿವೆ. ಕ್ಯಾಂಟೀನ್ ನೌಕರ 100ಕ್ಕೂ ಹೆಚ್ಚು IPL ಟಿಕೆಟ್ಗಳನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಿರುವುದು ಪತ್ತೆಯಾಗಿದ್ದು, ಸದ್ಯ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಚಂದ್ರಶೇಖರ್ ಬಂಧಿತ ಆರೋಪಿಯಾಗಿದ್ದು, ಶ್ರೀಲಕ್ಷ್ಮಿ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಒಂದು ಟಿಕೆಟ್ 15,000ದಿಂದ 19,000ದವರೆಗಿನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದ. ಸದ್ಯ ಆರೋಪಿ KSCA ಸದಸ್ಯರೊಬ್ಬರ ಟಿಕೆಟ್ಗಳನ್ನು ನೀಡಿದ್ದ ಎಂದು ಹೇಳಿದ್ದಾನೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ವಿಚಾರವಾಗಿ ಮಹತ್ವದ ಚರ್ಚೆ ಆಗ್ತಾ ಇದೆ. ಧರ್ಮಾಧಾರಿತ ಮೀಸಲಾತಿ ಸಂವಿಧಾನದಲ್ಲೇ ಇಲ್ಲ. ಅಮಿತ್ ಶಾ ಮಾತನಾಡ್ತಾ ಇದ್ದಾರೆ. ಇಂಡಿ ಒಕ್ಕೂಟದ ತುಷ್ಟೀಕರಣದಿಂದಲೇ ವಿಚಾರವನ್ನ ಕೇಳ್ತಿದ್ದಾರೆ. ಸಂವಿಧಾನದ ಯಾವುದೇ ಆರ್ಟಿಕಲ್ನಲ್ಲಿಲ್ಲ ಇದ್ಯಾವುದು ವಿಚಾರಗಳು ಕೂಡ. ಒಟ್ಟು 3 ಬಿಲ್ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೋಕಸಭೆಯಲ್ಲಿ ಮಾತುಕತೆಗಳಾಗ್ತಾ ಇದೆ. ಅಮಿತ್ ಶಾ ಅವರು ಮಾತನಾಡ್ತಿದ್ದಾರೆ. ಸಂವಿಧಾನದಲ್ಲಿ ಇಲ್ಲದಿರೋದನ್ನ ನಾವು ಕೊಡೋದಿಲ್ಲ, ನಾವು ಕೊಡಲ್ಲ, ಕೊಡೋದಕ್ಕೂ ಬಿಡೋದಿಲ್ಲ ಅಂತ ಹೇಳಿಕೆಯನ್ನ ಅಮಿತ್ ಶಾ ಕೊಟ್ಟಿರೋದು. ಧರ್ಮದ ಆಧಾರದಲ್ಲಿ ಮೀಸಲಾತಿ ಇಲ್ಲ. ಕಾಂಗ್ರೆಸ್ 70 ವರ್ಷ ಆಡಳಿತ ಮಾಡಿದೆ ಅಂತ ಹೇಳ್ಕೊಂಡು ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾರೆ. 70 ವರ್ಷ ಆಡಳಿತ ಮಾಡಿದ್ರು ಯಾವುದೇ ಕೆಲವು ಮಹಿಳಾ ಸಿಎಂಗಳಾಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. मैं इस देश अब संविधान में कहीं पर भी धर्म के आधार पर आरक्षण देने की मान्यता नहीं है. ये इंडी अलायंस वालों ने अपनी तुष्टीकरण की राजनीति के कारण इस देश में मुस्लिम आरक्षण की डिमांड खड़ी करना चाहते हैं और इस संविधान की बात करते हैं. कोई भी संविधान पढ़कर बता दे मुझे, संविधान के किस आर्टिकल से धर्म के आधार पर आप आरक्षण करोगे? कोई बता दे मुझे. एक भी आर्टिकल में कोई प्रोविजन नहीं. मान्यवर, इसलिए भारतीय जनता पार्टी, हमारी सरकार, दोनों का नीति स्पष्ट है. जो संविधान सम्मत नहीं है वो धर्म के आधार पर आरक्षण हम ना भी देंगे, ना कभी किसी को देने देंगे. अगर इस बिल का विरोध करने का कारण 50% लिखित में चाहिए तो 1 घंटा सदन बंद कर दिए. मैं ऑफिशियल अमेंडमेंट लेकर आता हूं मान्यवर, मगर बिल पारित करने का वो वादा करते. अब वेणुगोपाल जी बताए क्या बिल पारित करेंगे? अगर इस बिल का विरोध करने का कारण मैं इस देश की मातृशक्ति को कहना चाहता हूं कि राहुल गांधी जी की अनुपस्थिति में ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡಿದ್ದಾರೆ. ಅದರ ಜೊತೆಗೆ ವಿರೋಧ ಪಕ್ಷಕ್ಕೂ ಕೂಡ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಈ ಒಂದು ಕಾಂಗ್ರೆಸ್ ಆಡಳಿತದಲ್ಲಿ 70 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತು. ಬಟ್ ಕೆಲ ಮಹಿಳಾ ಸಿಎಂಗಳು ಅವರ ಕಾಲದಲ್ಲಿದ್ರು. ಬಟ್ ನಾವು ಈ ಒಂದು ಮೀಸಲಾತಿಯನ್ನ ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯ ಧರ್ಮಾಧಾರಿತ ಮೀಸಲಾತಿಯನ್ನ ನಾವು ಕೊಡ್ತಾ ಇಲ್ಲ, ನಾವು ಕೊಡೋದಕ್ಕೂ ಬಿಡೋದಿಲ್ಲ. ಎಲ್ಲಾ ಧರ್ಮದವರನ್ನ ಒಳಗೊಂಡಂತೆ ಈ ಒಂದು ಮೀಸಲಾತಿ ಇರುವಂತದ್ದು. ಸಂವಿಧಾನದ ಯಾವುದೇ ಆರ್ಟಿಕಲ್ನಲ್ಲಿ ಎಲ್ಲ ವಿಚಾರಗಳಿಲ್ಲ.
ಧರ್ಮದ ಆಧಾರದಲ್ಲಿ ಮೀಸಲಾತಿ ಇರೋದೇ ಇಲ್ಲ ಅಂತ ಹೇಳ್ಕೊಂಡು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಅವರು.